ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಇಂದು ತುಮಕೂರು ತಾಲೂಕು ದೇವಲಾಪುರ ಗ್ರಾಮದಲ್ಲಿ ಇಂದು ದಕ್ಷಬ್ರಹ್ಮ ಅಥವಾ ಶಿವಕಥೆ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ಒಂದು ಪೌರಾಣಿಕ ನಾಟಕ ಈ ಒಂದು ಗ್ರಾಮದಲ್ಲಿ ಸುಮಾರು 60 ವರ್ಷಗಳಿಂದಲೂ ಸಹ ಸಾಂಪ್ರದಾಯಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಇದರ ಇತ್ತೀಚಿನ ರೂವಾರಿಗಳಾಗಿ ನಮ್ಮ ದೇವಲಾಪುರ ಕಲಾ ತಂಡದ ಹಾರ್ಮೋನಿ ನಿರ್ದೇಶಕರಾಗಿದ್ದಂತಹ ಶ್ರೀಯುತ ಶ್ರೀಮನ್ ಶ್ರೀರಂಗಪ್ಪನವರು ದೈವಾಧೀನರಾಗಿದ್ದು ಅವರ ಸ್ಮರಣಾರ್ಥ ಹಾಗೂ ಮತ್ತೊಬ್ಬರು ಹಾರ್ಮೋನಿ ಮಾಸ್ಟರ್ ಆದಂತಹ ಶ್ರೀಯುತ ಗುರುಪಾದಾರಾಧ್ಯ ಅವರ ವಯೋನಿವೃತ್ತಿಯಿಂದ ಇಂದು ಮತ್ತೊಮ್ಮೆ ಆಡಲೇಬೇಕೆಂದು ಕಲಾಪ್ರೇಮಿಗಳ ಆಶಯದಂತೆ ಶ್ರೀಯುತ ಮಲ್ಲಣ್ಣನವರು ಕೊಂತಿಹಳ್ಳಿ ಇವರ ಒಂದು ಸಂಗೀತದ ಸಾರಥ್ಯದಲ್ಲಿ ಇಂದು ಈ ಒಂದು ಕಲಾ ತಂಡದ ಅಭಿಮಾನಿಗಳಿಂದ ಅಭಿನಯಿಸಲಾಗುತ್ತಿದೆ. ಶ್ರೀ ವೀರಭದ್ರಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ, ದೇವಲಾಪುರ, ಕೋರ ಹೋಬಳಿ, ತುಮಕೂರು ತಾಲೂಕು. ಕಲಾವಿದರುಗಳು ಈ ದಿವಸ ದಕ್ಷಯಜ್ಞ ಅಥವಾ ಶಿವಕಥೆ ಎಂಬ ಪೌರಾಣಿಕ ನಾಟಕವನ್ನು ಇಂದು ಅಭಿನಯಿಸುತ್ತಲಿದ್ದಾರೆ. ರಂಗಭೂಮಿ ಕಲಾವಿದರಲ್ಲದಿದ್ದರೂ ಸಹ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿ ಈ ಒಂದು ನಾಟಕವನ್ನು ಇಂದು ಪಾತ್ರಧಾರಿಗಳು ಅಭಿನಯಿಸುತ್ತಲಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದರೂ ಅಂಶಕ್ಷೀರ ನ್ಯಾಯದಂತೆ ಪರಿಗಣಿಸಿ ಈ ಒಂದು ನಾಟಕವನ್ನು ಪ್ರೋತ್ಸಾಹಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕೆಂದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಲಾವಿದರುಗಳಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಕಮಲ ವಿಲಾಸಕರ ಕಮಲ ವಿಲಾಸಕರ ಸದಾ ಸುಶೀಲ ತ್ರಿಲೋಲ ಪರಿಪಾಲಿಸೋ ದೇವ ಕಮಲ ವಿಲಾಸಕರ. ಜಗದೀಶನಾಡುವ ಜಗವೇ ನಾಟಕ ರಂಗ. ಜಗದೀಶನಾಡುವ ಜಗವೇ ನಾಟಕ ರಂಗ.
ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕ ರಂಗ. ಸರಿ ಸಮತನಗೆ ಯಾರಿ ಹರನುವರೆ, ಸರಿ ಸಮತನಗೆ ಯಾರಿ ಹರನುವರೆ, ಮೆರೆಯುತ್ತ ಬರದೆ ಅಪಜಯ ಪಡೆದೆ, ಮೆರೆಯುತ್ತ ಬರದೆ ಅಪಜಯ ಪಡೆದೆ, ನಾರದ ಮೋದವ ಬೀರುವ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಜಗದೀಶ ನಾಡುವ ಜಗವೇ ನಾಟಕ ರಂಗ. ಸರಿ ಸಮತನಗೆ ಯಾರಿ ಹರನುವರೆ, ಸರಿ ಸಮತನಗೆ ಯಾರಿ ಹರನುವರೆ, ಮೆರೆಯುತ್ತ ಬರದೆ ಅಪಜಯ ಪಡೆದೆ, ಮೆರೆಯುತ್ತ ಬರದೆ ಅಪಜಯ ಪಡೆದೆ, ನಾರದ ಮೋದವ ಬೀರುವ ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸತ್ಯ ಸ್ವರೂಪದ ದೀಪವ ಬೆಳಗಲು, ಸತ್ಯ ಸ್ವರೂಪದ ದೀಪವ ಬೆಳಗಲು, ನಿತ್ಯ ಭಾವದ ರೂಪವನಳಿಸಲು, ನಿತ್ಯ ಭಾವದ ರೂಪವನಳಿಸಲು, ನಾರದ ಮೋದವ ಬೀರುವ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ನಾರಾಯಣ. ಭೂಸ್ವರ್ಗಾಧಿಪತಿಯಾದ ದಕ್ಷಬ್ರಹ್ಮನು ಸಕಲ ದೇವತಾನಿಕರಕ್ಕೆ ತನ್ನ ಹೆಣ್ಣು ಮಕ್ಕಳನ್ನು ಕೊಟ್ಟು ಕಲ್ಯಾಣ ಮಾಡಿರುವೆನೆಂದು, ಅದರಲ್ಲೂ ಪುತ್ರಿಯಾದ ಸತೀದೇವಿಯನ್ನು ಕೈಲಾಸಾಧಿಪತಿಯಾದ ಪರಮೇಶ್ವರನಿಗೆ ಕೊಟ್ಟು ವಿವಾಹ ಮಾಡಿರುವೆನೆಂದು, ಆ ಪರಮೇಶ್ವರನಿಗೆ ನಾನು ಮಾವನೆಂದು, ಆ ಪರಮೇಶ್ವರನೇ ನನಗೆ ಅಳಿಯನೆಂದು, ನಾನೇ ಅಧಿಕನೆಂಬ ಭಿನ್ನ ಮನೋಭಾವವನ್ನು ಹೊಂದಿ ದುರಹಂಕಾರದಿಂದ ಮೆರೆಯುತ್ತಿರುವನು. ನಿರುಪಮ ನಿರಾಧಾರ ಪರಮೇಶ್ವರನೊಬ್ಬನೇ ದೇವದೇವನು ಸರ್ವೋತ್ತಮನು ಎಂಬುದನ್ನು ಪ್ರಪಂಚಕ್ಕೆ ಪ್ರಚುರಪಡಿಸಲೋಸುಗ ನಾನು ಈಗಲೇ ಭೂಸ್ವರ್ಗಪ್ರಿಗೆ ಹೋಗಿ ದಕ್ಷ ಬ್ರಹ್ಮನಿಗೆ ಒಂದು ಶುಭಯುತವಾದ ಯಾಗವನ್ನು ಮಾಡುವಂತೆ ಪ್ರೇರೇಪಿಸಿ, ತನ್ಮೂಲಕ ದಕ್ಷ ಬ್ರಹ್ಮನ ಗರ್ವಭಂಗಕ್ಕೆ ಒಂದು ಉಪಾಯವನ್ನು ರಚಿಸಿ, ಮುಂದಿನ ಲೀಲಾ ವಿನೋದವನ್ನು ನೋಡುತ್ತಾ ಕಲಹಪ್ರಿಯ ನಾರದರೆಂಬ ಬಿರುದನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ. ಶಂಭೋ ಶಂಕರ. ನಾರಾಯಣ ನಾರಾಯಣ. ದಾಂಬಿಕ ಜನರ ಡಾಂಬವನಳಿಸಿ, ದಾಂಬಿಕ ಜನರ ಡಾಂಬವನಳಿಸಿ, ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ, ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ, ನಾರದ ಮೋದವ ಬೀರುವ
ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ನಾರಾಯಣ. ಹೋಗೆ ಗೈಮ ಪ್ರಬಲ ಪ್ರತಾಪಕ್ಕ ವಿಜಯ ನಿಜೋಲಿಂಗಂ ಧ್ವಜಿ ತಗದ ಪರ ಭುವನೈಕ ಬೀದಿ ಪರನಾಡೆ ಭುವನೈಕ ಬೀದಿ ಪರನಾಡಿಲಿಂಗಂ ಜಗಗಂಗರುವ ಶುಭರುವ ಸಿದ್ಧಕುಲ ಮೊಮ್ಮಗ ಕನ್ನಡ ಜನತದ್ಭುತ ಕೇಳುತ್ತೇವೆ ಕನ್ನಡ ಜನತದ್ಭುತ ಶೌರ್ಯಕರಣ ನನಗೆಲ್ಲಾರು ಕಾಡಿ ಈ ಮೂರು ಲೋಕದೋ ಆ ಆ ಆ ಬಲ 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 ಆರು ಕಮಲು ಎಲೆಗೆ ಬಲ 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 ಆರು ಕಮಲು ಎಲೆಗೆ ತೆರೆದು ಕಡಿದು ನಾ ಬಡಿಲ ನರಿಕುಗಳ ತೆರೆದು ಕಡಿದು ನಾ ಬಡಿಲ ನರಿಕುಗಳ ಒಡನೆ ಹೋಗಿ ಬಹು ತಡಗರಲಿ ಒಡನೆ ಹೋಗಿ ಬಹು ತಡಗರಲಿ ಗಡ ಗಡ ಲಗಿ
ರಾಜ್ಯದಲ್ಲಿ ಪ್ರಜೆಗಳು ಯಾವ ರೀತಿಯಿಂದ ತಿಳಿಸು. ವಿಜ್ಞಾಪಿಸುವೆನು. ರಾಜನೇ ಲಾಲಿಸು ಮೋದಕ್ಕೆ ಪೇಳುವೆ ರಾಜ್ಯದ ವಿವರವ ರಾಜನೇ ನಿಮಗೆ. ರಾಜನೇ ಲಾಲಿಸು ಮೋದಕ್ಕೆ ಪೇಳುವೆ ರಾಜ್ಯದ ವಿವರವ ರಾಜನೇ ನಿಮಗೆ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಹರುಷದಿಂದಿರುವರು. ಮುಂದೇನಪ್ಪಣೆ? ಮಂತ್ರಿವರಿಯ ಬೇಸ್ ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಸೈನ್ಯಾಧೀಕ್ಷನೆ, ಮಹಾರಾಜರೇ, ನಮ್ಮ ಸೈನ್ಯವು ಯಾವ ರೀತಿಯಿಂದಿರುವುದು ತಿಳಿಯಿತು. ಧ್ವಂಸ ಮಾಡುವೆ ವಂಶ ದೋಷಗಳು. ಧ್ವಂಸ ಮಾಡುವೆ ವಂಶ ದೋಷಗಳು. ನಿಸ್ಸಂದೇಹದಿಂದ ಧ್ವಂಸ ಮಾಡುವೆ ವಂಶ ದೋಷಗಳು. ಆದಿದಾಸ ಹೊರಗಿದಂತೆ ತಕ್ಕವಾಗೋ ದಂಡವು. ಛತ್ರಿಗಳಂಬೆ ಸರಣಿ ನಡೆಸಿ ಎಲ್ಲರನ್ನೂ ತಮ್ಮ ಸೇವಕರನ್ನಾಗಿ ಮಾಡಿರುವುದು. ಮುಂದೇನಪ್ಪಣೆ? ಬೇಸ್ ಸೈನ್ಯಾಧೀಕ್ಷನ ಎನಗಿರುವಲ್ಲಿ ನನ್ನ ಸೈನ್ಯಕ್ಕೆ ಕೊರತೆ ಎಂದರೇನು. ಈ ಪೀಠದಲ್ಲಿ ಕುಳಿತುಕೋ. ಮಹಾಪ್ರಭು, ನಾರದ ಮಹಾಮುನಿಗಳು ಬರುತ್ತಿರುವರು. ಅವರನ್ನು ಮರ್ಯಾದೆಯಿಂದ ಕರೆದುಕೊಂಡು ಬಾ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ ನಾರಾಯಣ. ಅಂಬುಜನಾಭನ ಅಂತ್ಯವಿಲ್ಲದಾತನ. ಅಂಬುಜನಾಭನ ಅಂತ್ಯವಿಲ್ಲದಾತನ. ತುಂಬು ಮಾಯವಯ್ಯ ಇಲೀಲೆಯೋ. ತುಂಬು ಮಾಯವಯ್ಯ ಇಲೀಲೆಯೋ. ತುಂಬು ಮಾಯ
ಸಲಹೆ ಸ್ವಾರ್ಥವೇನು ನೀ ಸಾಕಿ ಸಲಹೆ ಸ್ವಾರ್ಥವೇನು ನೀ ಸಾಕಿ ಸಲಹೆ ಅಂತರ್ಯವೇನು ನೀ ಸಾಕಿ ಸಲಹೆ ಸ್ವಾರ್ಥವೇನು ನೀ ಸಾಕಿ ಸಲಹೆ ಅಂತರ್ಯವೇನು ತಿಳಿ ಹೇಳಯ್ಯ ತಿಳಿ ಹೇಳಯ್ಯ ಒಳಮರ್ಮ ತೋರಯ್ಯ ನಳಿನಾಕ್ಷನಯ್ಯ ನಳಿನಾಕ್ಷನಯ್ಯ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಜಗವ ಸುತ್ತಿಸಿ ಗಜಸೂತ್ರವನಾಡಿಸಿ ಜಗವ ಸುತ್ತಿಸಿ ಗಜಸೂತ್ರವನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ ಆಗದ ಹೋಗದ ಉರಿಯಲು ನಿಲ್ಲಿಸಿ ಆಗದ ಹೋಗದ ಉರಿಯಳು ನಿಲ್ಲಿಸಿ ಆಗೊಮ್ಮೆ ಈಗೊಮ್ಮೆ ತಾನಾಡಿ ನಲಿಯುವ ಆಗೊಮ್ಮೆ ಈಗೊಮ್ಮೆ ತಾನಾಡಿ ನಲಿಯುವ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ 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 ನಾರದ ಮಹರ್ಷಿಗಳಿಗೆ ನಮಸ್ಕರಿಸುವನು. ದಕ್ಷ ಬ್ರಹ್ಮ ಕಲ್ಯಾಣ ವಸ್ತು ಕಲ್ಯಾಣ ವಸ್ತು ನಾರದ ಮಹರ್ಷಿಗಳೇ, ದಕ್ಷ ಬ್ರಹ್ಮ ಈ ಪೀಠದಲ್ಲಿ ಕುಳಿತು ಆಗಬಹುದು. ಯಾರಲ್ಲಿ ಹೇಳಪ್ಪಣೆ ನರ್ತಕಿಯರನ್ನು ಬರಿ ಮಾಡು. ಅಪ್ಪಣೆ ಪ್ರಭು. ನಡೆಯಲಿ. ಅಂದದ ಶಿಲೆಯೊಂದು ನಲಿದಾಡಿದೆ, ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆಯೊಂದು ನಲಿದಾಡಿದೆ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿನಗೆ ಈ ಹೂವಲ್ಲವೇ, ಆ
ನಾಯಕಿಯೇ ನಿನಗೆ ಈ ಹೂವಲ್ಲವೇ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸಾ ಸಾಸ ಪದ ಸಾಸ ಪದ ಸಾಸ ದ ಪದ ದ ರೀರಿ ದಸ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸಾ ಸರಿಗ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸರಿಗ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸ ಸ ದ ದ ಪಗ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ ಸ ದ ಸ ದ ಪಗ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ ಸರಿ ಗ ಗ ರಿ ಗ ಪ ಪ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೆಣ್ಣೊಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ಮಾಲೆಯ ಕಟ್ಟಿ ತಂದಿಹ ಹೆಣ್ಣೊಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ಕತ್ತೈಯೆಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರಗೀತೆ ಹಾಡುತ್ತಾ ನಲಿಯುವುದು ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು ಹಾರುತ್ತ ಬರುವುದು ತುಂಬಿಯ ತೆರದಿ 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 ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ 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 ಯಾರಲ್ಲಿ ಹೇಳಪ್ಪಣೆ ಈ ನರ್ತಕಿ ಬಹುಮಾನವನ್ನು ಅಪ್ಪಣೆ ಕಟ್ಟಿಕೊಳ್ಳಿ ಪ್ರಭು ನಾರದ ಮಹರ್ಷಿಗಳೇ ಮಂತ್ರಿ ದಕ್ಷ ಬ್ರಹ್ಮ ಆರು ಸಮರು ಎನೆಗೆ ಆರು ಸಮರು ಎನೆಗೆ ಜಗದೊಳಗಾರು ಸಮರು ಎನೆಗೆ ಆರು ಸಮರು ಎನೆಗೆ ಜಗದೊಳಗಾರು ಸಮರು ಎನೆಗೆ ಈಶನ ಕೃಪೆಯಂ ಕೇಶವಿಲ್ಲದೆ ಈಶನ ಕೃಪೆಯಂ ಕೇಶವಿಲ್ಲದೆ ನಾಶ ಮಾಡುವೆನು ಆರು ಸಮರು ಎನೆಗೆ ಜಗದೊಳಗಾರು ಸಮರು ಎನೆಗೆ
ಮಹಾಪ್ರಭು, ಪರಮಾತ್ಮನ ಕೃಪಾ ಅನುಗ್ರಹಕ್ಕೆ ಪಾತ್ರನಾದ ಎನಗೆ ಈ ಭೂಮಂಡಲದಲ್ಲಿ ಇದರೇ ಇಲ್ಲ. ದಕ್ಷ ಬ್ರಹ್ಮ ಸಾರ್ವಭೌಮನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಎಲ್ಲರೂ ಎದೆಬೆದೆದು ತಲ್ಲಣಿಸುವರು. ಹೀಗಿರುವಲ್ಲಿ ನನ್ನ ರಾಜ್ಯಭಾರದ ವಿತರಣೆಗೆ ಯಾರಿಂದ ತಾನೇ ತೊಂದರೆ ಸಂಭವಿಸಬಹುದು? ಇಲ್ಲ, ಇಲ್ಲ, ಎಂದಿಗೂ ಇಲ್ಲ. ಮಹಾಪ್ರಭು, ನಿನ್ನಲ್ಲಿ ಒಂದು ವಿಚಾರವನ್ನು ಅಪ್ಪಣೆಯಾಗಲಿ. ಏನೆಂದರೆ, ಸರ್ವ ಸಂಪ್ರದಾಯಕ್ಕೆ ಸಾಂಗನಾದ ರುದ್ರನೇ ಮೊದಲಾದ ಸಕಲ ದೇವತಾನಿಕರಿಗೆ ಸ್ವಯಂ ಕನ್ಯಾರ್ಜಗಳನ್ನು ಕೊಟ್ಟು ಲಗ್ನ ಮಾಡಿ ಅವರವರ ಪಟ್ಟಣಗಳಿಗೆ ಬೀಳುಕೊಟ್ಟ ಆರಾಧ್ಯದಿಂದಲೂ ಸುತೆ ಜಾಮಾತರನ್ನು ಕರೆದುಕೊಂಡು ಬಾರಲೇ ಇಲ್ಲ. ಆದ್ದರಿಂದ ಈಗ ಒಳ್ಳೆಯ ದಿನದಲ್ಲಿ ಹಬ್ಬವನ್ನು ಏರ್ಪಡಿಸಿ ಎಲ್ಲ ಅಳಿಯಂದಿರನ್ನು ಹೆಣ್ಣು ಮಕ್ಕಳನ್ನು ಕರೆಸಬೇಕಿದ್ದರುವನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಇಂದು ಸಂತಸದೆ ಆನಂದ ಜಗತಿ ಅಳಿದು ಸಂತಸದೆ. ಇಂದು ಸಂತಸದೆ ಆನಂದ ಜಗತಿಯೊಳೆಂದು ಸಂತಸದೆ. ವೀರನಾಗಿ ಕಾರಣೀಯ ವೀರನಾಗಿ ಕಾರಣೀಯ ಕಾರ್ಯದಿಂದಲೇ ರಾಜೇಂದ್ರನೇ, ಸಕಲ ರಾಜತಂತ್ರ ನಿಪುಣರಾದ ನೀವು ಹಬ್ಬಗಳಲ್ಲಿ ಮಾಡಿ ಕರೆಸೋಕ್ಕಿಂತಲೂ ಒಂದು ಸ್ವಯಾಗ್ನಿಯವಾದ ಯಾಗವನ್ನು ಏರ್ಪಡಿಸಿ ಎಲ್ಲ ಅಳಿಯಂದಿರನ್ನು ಹೆಣ್ಣು ಮಕ್ಕಳನ್ನು ಕರೆಸಿ ಆ ನಂತರ ಅವರ ತಾರತಮ್ಯ ಅನುಸಾರ ಬಹುಮಾನಗಳನ್ನು ಕೊಟ್ಟು ಕಳಿಸುವುದು ಒಳ್ಳೆಯ ಕಾರ್ಯವಲ್ಲವೇ ಪ್ರಭು? ನಾರದ ಮಹರ್ಷಿಗಳೇ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅದರಲ್ಲಿಯೂ ಕೈಲಾಸಾಧಿಪತಿಯಾದ ಶಂಕರ ಅವರವರ ತಾರತಮ್ಯಾನುಸಾರವಾಗಿ ಉಡುಗೊರೆಗಳನ್ನು ಕೊಟ್ಟು ಕಳಿಸುವುದು ನಿನ್ನ ಸಾಮರ್ಥ್ಯಕ್ಕೆ ಒಳ್ಳೆಯದಲ್ಲವೇ ದಕ್ಷ ಬ್ರಹ್ಮ? ನಾರದ ಮಹರ್ಷಿಗಳೇ, ದಕ್ಷ ಬ್ರಹ್ಮ, ಮಂತ್ರಿವರ್ಯ, ಮಹಾಪ್ರಭು, ನನ್ನ ಪ್ರಿಯ ಪತ್ನಿಯಾದ ಪ್ರಸೂತಿಗಳನ್ನು ಆಲೋಚಿಸಿ ಮುಂದಿನ ಕಾರ್ಯಭಾಗವನ್ನು ತಿಳಿಸುವೆನು. ಆಗಬಹುದು. ನಾನಿನ್ನು ಬಂದು ಬಹಳ ಕಾಲಾತೀತವಾಯಿತು. ನಾನಿನ್ನು ಹೊರಡುವೆನು. ನಟವರ ಬಿಡಪ್ಪ, ಯಾಕಾಗ್ತೀಯ? ನಗರ ಉಮಾಶಂಕರ ಇಲೀಲ ವಿನೋದ ವಿಹಾರ ನಟವರ ಗಂಗಾಧರ ನಟವರ ಗಂಗಾಧರ ಉಮಾಶಂಕರ ಇಲೀಲ ವಿನೋದ ವಿಹಾರ ನಟವರ ಗಂಗಾಧರ ಜನನ ಮರಣೆಂಬ ಚದುರಂಗವಾಗಿ ಜನನ ಮರಣೆಂಬ ಚದುರಂಗವಾಗಿ ಜನರೇ ಕಾಯಾಗಿ ಉಮಾಶಂಕರ ಇಲೀಲ ವಿನೋದ ವಿಹಾರ ನಟವರ ಗಂಗಾಧರ ನೀನೆ ಕಲಿಯಾಗಿ ರಣರಂಗ ಸಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ
ಉಮಾಶಂಕರ ಇಲೀಲ ವಿನೋದ ವಿಹಾರ ನಟವರ ಗಂಗಾಧರ ಜ್ಞಾನ ಗುಣಮಾಲ ಕರುಣಾದವಾಲ ಜ್ಞಾನ ಗುಣಮಾಲ ಕರುಣಾದವಾಲ ಬಲಿಯೇ ಜಗಪಾಲ ನಟವರ ಗಂಗಾಧರ ಉಮಾಶಂಕರ ಇಲೀಲ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ ದಾರಿ ಕವಲಾಗಿ ಮನ ಮಾರುವಾಗಿ ದಾರಿ ಕವಲಾಗಿ ಮನ ಮಾರುವಾಗಿ ಗೌರಿಯ ನೋಡುವೆ ಗೌರಿಯ ನೋಡಿ ಮಾತಾಡಿ ಓದಾಡಿ ನೋಡಿ ಮಾತಾಡಿ ಓದಾಡಿ ನೋಡುವೆ ಎಂದಿಗೆ ಗೌರಿಯ ಸಚಿ ದೇವಿ ಕಾಲ ದೇವತೆಗೆ ಕೇಳಾದೆ ಸಚಿ ದೇವಿ ಕಾಲ ದೇವತೆಗೆ ಕೇಳಾದೆ ನೋಡುವೆ ನೆಮ್ಮದಿಯೇ ಗೌರಿಯ ದಾಕ್ಷಾಯಿಣಿಯನ್ನು ಲಗ್ನ ಮಾಡಿ ಕಳುಹಿಸಿದ ಆರಾಧ್ಯ ಇದುವರೆಗೂ ಕರೆದುಕೊಂಡು ಬಾರಲಿಲ್ಲವಲ್ಲ. ಆ ದಾಕ್ಷಾಯಿಣಿ ನಿನ್ನನ್ನು ನೋಡಬೇಕೆಂಬ ಹಂಬಲವು ನನ್ನನ್ನು ದಿವಾರಾತ್ರಿಯಲ್ಲೂ ಬಾಧಿಸುತ್ತಿರುವುದು. ಏನು ಮಾಡಲಿ, ಪ್ರಾಣಪತಿಯಾದರೂ ಇನ್ನೂ ಬಾರಲೇ ಇಲ್ಲವಲ್ಲ. ಅದು ಬರುವಂತೆ ಕಾಣುವುದು. ಪ್ರಾಣೇಶ್ವರ ನಮಸ್ಕರಿಸುವೆನು. ಪ್ರಸೂತ ನಿನಗೆ ಮಂಗಳವಾಗಲಿ. ಪ್ರಸೂತ, ನಿನ್ನಲ್ಲಿ ಒಂದು ವಿಚಾರವನ್ನು ಆಲೋಚಿಸಬೇಕೆಂದಿರುವೆನು. ಏನೆಂದರೆ, ಸರ್ವ ಸಂಪ್ರದಾಯಕ್ಕೆ ಸಾಂದ್ರನಾದ ರುದ್ರನೇ ಮೊದಲಾದ ಸಕಲ ದೇವತಾ ನೇಕರಿಕ ಸ್ವಯಂ ಕನ್ಯಾರ್ಥಗಳನ್ನು ಕೊಟ್ಟು ಲಗ್ನ ಮಾಡಿ ಅವರವರ ಪಟ್ಟಣಗಳಿಗೆ ಬೀಳುಕೊಟ್ಟ ಆರಾಭ್ಯದಿಂದಲೂ ಸುತೆ ಜಾಮಾತರನ್ನು ಕರೆದುಕೊಂಡು ಬಾರಲೇ ಇಲ್ಲ. ಆದ್ದರಿಂದ ಈಗ ಒಳ್ಳೆಯ ದಿನದಲ್ಲಿ ಹಬ್ಬವನ್ನು ಏರ್ಪಡಿಸಿ ಎಲ್ಲ ಹೆಣ್ಣು ಮಕ್ಕಳನ್ನು ಹಳೆಯಂದಿರನ್ನು ಕರೆಸಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಬಹಳ ಸಂತೋಷ. ಇದಕ್ಕೆ ನನ್ನನ್ನು ಕೇಳಬೇಕಾದ್ದೇನಿದೆ? ನಿನ್ನ ನಾಮಾಂಕಿತವು ಪ್ರಸೂತ ಎಂದು, ಆದರೆ ವೇದವಲ್ಲಿ ಎಂಬ ನಾಮಾಂಕಿತವು ಬೇರೆ ಇರುವುದು. ಚತುರ್ವೇದಗಳು ನಿನ್ನ ಕಿರುನಾಲಿಗೆಯಲ್ಲಿ ಅಡಗಿರುವವು. ಆದದ್ದರಿಂದ ನಿನ್ನನ್ನು ಕೇಳಬೇಕಾಗಿದೆ. ಸಂತೋಷದ ಸಂಗತಿಯನ್ನು ಕೇಳಿದಾಗ ಆಯಿತು, ಆಗಬಹುದು. ಹಾಗಾದರೆ ಮೊದಲು ಯಾರನ್ನು ಕರೆಸಬೇಕು? ಮೊದಲು ಪರಶಿವನನ್ನು, ಪುತ್ರಿಯಾದ ದಾಕ್ಷಾಯಿಣಿಯನ್ನು ಕರೆಸಬೇಕು. ಓಹೋ, ನಿನಗೆ ದಾಕ್ಷಾಯಿಣಿ ಮೇಲೆ ಬಹಳ ಪ್ರೀತಿ ಇರುವಂತೆ ಕಾಣುವುದು. ಹೌದು, ನನಗೆ ದಾಕ್ಷಾಯಿಣಿ ಮೇಲೆ ಬಹು ಪ್ರೀತಿ ಇರುವುದು. ಮೊದಲು ಪರಶಿವನನ್ನು ಕರೆಸಿದರೆ ಈ ಎಲ್ಲ ಅಳಿಯಂದಿರು ಒಪ್ಪೋರೋ ಇಲ್ಲವೋ, ಇದು ಒಂದು ಅನುಮಾನವಿರುವುದಲ್ಲ. ಏನು, ಮೊದಲು ಆ ಜಗದೀಶನು ಬಂದರೆ ಯಾಗವು ಸರ್ವಮಂಗಳವಾಗುತ್ತದೆ. ಆದದ್ದರಿಂದ ಶಿವನ ಹೊರತು ಮಿಕ್ಕ ದೇವತೆಗಳನ್ನು ಕರೆಯಲಾಗದು. ಪ್ರಸೂತ, ಸದಾಶಿವನು ಸರ್ವೋತ್ತಮನು, ದೇವದೇವನಾದ್ದರಿಂದ ನನಗೆ ಮರ್ಯಾದೆಯನ್ನು ಕೊಡುವನೋ ಇಲ್ಲವೋ, ಇದು ಒಂದು ಅನುಮಾನವಿರುವುದಲ್ಲ. ಏನು, ಶಿವನಿಗೆ ನೀವು ಮಾವನಾದ ಮೇಲೆ ಆತನು ನಿಮಗೆ ಮರ್ಯಾದೆಯನ್ನು ಕೊಡದೇ ಇರುವುದುಂಟೆ? ಏನು ಮಾತನಾಡಿದ್ರಿ? ಪ್ರಸೂತ, ಎಲ್ಲ ಅಳಿಯಂದರಿಗೂ ಪತ್ರವನ್ನು ಬರೆದು ಕಳುಹಿಸಿ ನಂತರ ಈಶ್ವರನನ್ನು ಕರೆಯಲು ಹೋಗುವನು.
ಆಗಬಹುದು. ಆಗಬಾರದು. ಅದು ಏತಕ್ಕಾಗಬಾರದು? ಮೊದಲು ಪರಶಿವನನ್ನು ಭಿನ್ನಹ ಮೂಲಕ ಕರೆದುಕೊಂಡು ಬಂದು ನಂತರ ಎಲ್ಲ ಹಳಿಯಂದರನ್ನು ಪತ್ರಮುಖೇನ ಕರೆಸಬೇಕು. ಇಷ್ಟೇ ನನ್ನ ಅಭಿಪ್ರಾಯ. ಆಗಬಹುದು. ನಾನಿನ್ನು ಕೈಲಾಸಕ್ಕೆ ಹೊರಡಲೆ. ಬಹಳ ಸಂತೋಷ. ಪ್ರಾಣೇಶ್ವರ, ಇಲ್ಲಿ ಬಾ. ತಾವು ಕೈಲಾಸಕ್ಕೆ ಹೋಗಬೇಕಾದರೆ ಯಾವ ಬಾಗಿಲಿನಲ್ಲಿ ಪ್ರವೇಶ ಮಾಡುವಿರಿ? ಪ್ರಸ್ತುತ ಅದನ್ನು ಸಹ ನೀನೇ ತಿಳಿಸು. ಕೈಲಾಸದ ಪೂರ್ವ ಬಾಗಿಲಿನಲ್ಲಿ ಚಂದ್ರಕಾಂತಮಯವಾದ ಕಲ್ಲು ಚಪ್ಪಡಿಯ ಮೇಲೆ ನಂದೀಶ, ಭೃಂಗೀಶರೆಂಬುವ ಇಬ್ಬರು ದ್ವಾರಪಾಲಕರಿದ್ದಾರೆ. ಕೈಲಾಸಕ್ಕೆ ಹೋಗುವ ಅನೇಕರನ್ನು ಅವರು ತಡೆಯುತ್ತಾರೆ. ಪಶ್ಚಿಮ ಬಾಗಿಲಿನಲ್ಲಿ ನೀಲಲೋಹಿತನಿದ್ದಾನೆ, ಆತನು ಮಹಾ ಶೂರಾದಿಶೂರನು. ಉತ್ತರ ಬಾಗಿಲಿನಲ್ಲಿ ಕಾಲಭೈರವನಿರುವನು, ಆತನು ಮಹಾ ಕ್ರೂರ ರೂಪಿನವನು. ದಕ್ಷಿಣ ಬಾಗಿಲಿನಲ್ಲಿ ಚಂಡಕೇಶ್ವರನಿದ್ದಾನೆ, ಆತನು ಮಹಾ ಕಾಠಿಣ್ಯ ಸ್ವಭಾವನೂ ಆದುದರಿಂದ ತಾವು ಕೈಲಾಸಕ್ಕೆ ಹೋಗಬೇಕಾದರೆ ಪೂರ್ವ ಬಾಗಿಲಿನಲ್ಲೇ ಪ್ರವೇಶ ಮಾಡಬೇಕು. ಪ್ರಿಯ ಪ್ರಸ್ತುತ ಇದು ಒಂದು ಒಳ್ಳೆಯ ವಿಚಾರವನ್ನೇ ತಿಳಿಸಿದಂತಾಯಿತು. ಆಗಬಹುದು. ನಾನಿನ್ನು ಕೈಲಾಸಕ್ಕೆ ಹೊರಡಲೆ. ಬಹಳ ಸಂತೋಷ. ಯಾರಲ್ಲಿ ಮಂತ್ರಿಯನ್ನೇ ಬರೆ ಮಾಡು. ಅಪ್ಪಣೆ ಪ್ರಭು. ಮಹಾಪ್ರಭು, ನನ್ನನ್ನು ಕರೆಸಿದ ಕಾರಣವೇನು? ಅಪ್ಪಣೆಯಾಗಲಿ. ಮಂತ್ರಿವರ್ಯ, ಮಹಾಪ್ರಭು, ನಾವು ಮೊದಲು ಯೋಚಿಸಿದಂತೆ ಯಾಗಾರಂಭವನ್ನು ಮಾಡಬೇಕಾಗಿದೆ. ನೀನು ಯಾಗಮಂಟಪವನ್ನು ಸಿದ್ಧಗೊಳಿಸು, ನಾನು ಕೈಲಾಸಕ್ಕೆ ಹೋಗಿ ಬರುತ್ತೇನೆ. ಅಪ್ಪಣೆ. ಯಾರಲ್ಲಿ ರಥವನ್ನು ಸಿದ್ಧಗೊಳಿಸು. ಶರಣೆಂಬೆನ ಶಶಿಭೂಷಣ ಶರಣೆಂಬೆನ ಶಶಿಭೂಷಣ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ ಚಂಚಡೆ ಮುಡಿಯ ಕಾಪಾಲಿಕನೇ ಚಂಚಡೆ ಮುಡಿಯ ಕಾಪಾಲಿಕನೇ ನಂಜನು ಉಂಡವ ನಂಜುಂಡೇಶನೇ ನಂಜನು ಉಂಡವ ನಂಜುಂಡೇಶನೇ ಅಂಜುತ ಪಾಲನ ಅಂಜುತ ಪಾಲನ ಅಭಿಮುತಾಡಿದ ಅಂಜುತ ಪಾಲನ ಅಭಿಮುತಾಡಿದ ಮೃತ್ಯುಂಜಯ ನಿದಯಮಯ ಮೃತ್ಯುಂಜಯ ನಿದಯಮಯ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ. ನಾರಾಯಣ ನಾರಾಯಣ. ಅಂತೂ ಇಂತೂ ದಕ್ಷಬ್ರಹ್ಮನ ಮನಸ್ಸಿನಲ್ಲಿ ಯಾಗದ ಬೀಜವನ್ನು ಬಿತ್ತಿದ್ದಾಯಿತು. ಬೀಜ ಬೆಳೆದು ವೃಕ್ಷವಾಗಿ ಫಲ ಕೊಡುವ ಲಕ್ಷಣಗಳು ಕಂಡುಬರುತ್ತಿವೆ. ಇತ್ತ ದಕ್ಷ ಪ್ರಜಾಪತಿಯು ಯಾಗದ ಸಿದ್ಧತೆಯನ್ನು ಮಾಡಿಕೊಂಡು ಯಾಗಕ್ಕೆ ಪರಶಿವನನ್ನು ಮತ್ತು ದಾಕ್ಷಾಯಿಣಿಯನ್ನು ಕರೆಯಲು ಕೈಲಾಸದತ್ತ ಹೊರಟಿರುವನು. ಕೈಲಾಸದಲ್ಲಿ ಆದರೂ ಪರಶಿವನು ಯೋಗ ಮುದ್ರೆಯುಂಟು ಯೋಗ ದೃಷ್ಟಿಯಲ್ಲಿ ಕುಳಿತಿರುವನು. ಮುಂದೇನಾಗಾದವಾಗುವುದೋ ಎಂಬುದನ್ನು ನಾನು ಮರೆಯಲ್ಲಿಯೇ ನಿಂತು ನೋಡುತ್ತಾ ಮುಂದಿನ ಲೀಲಾ ವಿನೋದವನ್ನು ಶ್ರೀಮನ್ ನಾರಾಯಣನಿಗೆ ತಿಳಿಸಲು ವೈಕುಂಠಕ್ಕೆ ತಳ್ಳುವೆನು. ಕೃಷ್ಣ ಕೃಷ್ಣ ಮುಕುಂದ ಮುರಾರಿ
ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕರುಣ ಸಾಗರ ಕಮಲ ನಾಯಕ ಕರುಣ ಸಾಗರ ಕಮಲ ನಾಯಕ ಕನಕಾಂಬರಧಾರಿ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ತಾಳಿಯ ಮರ್ದನ ಕಂಸ ವಿದೂಷಣ ತಾಳಿಯ ಮರ್ದನ ಕಂಸ ವಿದೂಷಣ ಕನಕಾಂಬರಧಾರಿ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಗೋಪಿ ಜನುಮನ ಮೋಹನ ವ್ಯಾಪಕ ಗೋಪಿ ಜನುಮನ ಮೋಹನ ವ್ಯಾಪಕ ಕನಕಾಂಬರಧಾರಿ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ 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 ಕೃಷ್ಣ ಮುಕುಂದ ಮುರಾರಿ ನಾರಾಯಣ 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 ರಾಧವನಿ ನಡೆಸೈ ಅದು ಗರುಷದಿಂದಲಿ ರಾಧವನಿ ನಡೆಸೈ ರಾಧವನಿ ನಡೆಸೈ ಅದು ಗರುಷದಿಂದಲಿ ರಾಧವನಿ ನಡೆಸೈ ಬೆಟ್ಟ ಗುಡ್ಡೆಗಳೆಲ್ಲ ದಾಂಡುದೆ ಬೆಟ್ಟ ಗುಡ್ಡೆಗಳೆಲ್ಲ ದಾಂಡು ರಥವನಿ ನಡೆಸೈ ಅದು ಗರುಷದಿಂದಲಿ ರಥವನಿ ನಡೆಸೈ ನಡೆಸುವೆನೋ ಹರಿಹರುಷದಿಂದ ಸಭವ ನಡೆಸುವೆ
ಕೈಲಾಸ ನಗರ ಎಂತು ಶೋಭಿಸುವುದೋ. ಎತ್ತ ನೋಡಿದರತ್ತಲೆ ಮುತ್ತಿನ ತೋರಣಗಳಿದ್ದವು. ಎತ್ತ ನೋಡಿದರತ್ತಲೆ ಮುತ್ತಿನ ತೋರಣಗಳಿದ್ದವು. ಪಚ್ಚೆ ಪದಕಗಳಿಂದ ಕೆತ್ತಿದ ಪಚ್ಚೆ ಪದಕಗಳಿಂದ ಕೆತ್ತಿ ರಂಗಮಯ ಮಂಟಪವು ಕಾಣು ಎಂತು ರಂಜಿಸುವುದೋ. ಕೈಲಾಸ ಎಂತು ಶೋಭಿಸುವುದೋ. ಶಂಕರ ಬಂ 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 ಭವ ಕರುಣ ಶಿವ ಕರುಣ ಶಂಭೋ ಸದಾ ಶಿವ ಮಹೇಶ್ವರ. ಶಂಕರ ಬಂ 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 ಭವ ಕರುಣ ಶಿವ ಕರುಣ ಶಂಭೋ ಸದಾ ಶಿವ ಮಹೇಶ್ವರ. ಗಜೇಂದ್ರಾತ್ಮಕರ ಭವ ಜನಕ ಶ್ರೀ ಅಜೇಂದ್ರಾದಿಸುರ ಶಂಕರ. ಗಜೇಂದ್ರಾತ್ಮಕರ ಭವ ಜನಕ ಶ್ರೀ ಅಜೇಂದ್ರಾದಿಸುರ ಶಂಕರ. ಗಜೇಂದ್ರಾತ್ಮಕರ ಭವ ಜನಕ ಶ್ರೀ ಜಗತ್ಕಾರಣ ಮಗದೇವ. ಭವ ಜನಕ ಶ್ರೀ ಜಗತ್ಕಾರಣ ಮಗದೇವ. ಶಂಕರ ಭವ ಭವ ಕರುಣ ಶಿವ ಕರುಣ ಶಂಭೋ ಸದಾ ಶಿವ ಮಹೇಶ್ವರ. ಜೈ ನಮ ಪಾರ್ವತಿ ಹರ ಹರ ಮಹಾದೇವ. ಹರ ಹರ ಮಹಾದೇವ. ಕಂಡೆ ನೆಂದು ಕೂಡ ಚಂದ್ರ ಮಂಡಲ ನಡೆ. ಕಂಡೆ ನೆಂದು ಕೂಡ ಚಂದ್ರ ಕಂಡೆ ನೆಂದು ಕೂಡ ಚಂದ್ರ ಮಂಡಲ ನಡೆ. ಕಂಡೆ ನೆಂದು ಕೂಡ ಚಂದ್ರ ಕುಂಡಾಲಿ ಕೂಟಾರು ಇದು ಈಶ್ವರಾನ. ಕುಂಡಾರಿ ಕೂಟಾರು ಇದು ಈಶ್ವರಾನ. ಕಂಡೆ ನೆಂದು ಕೂಡ ಚಂದ್ರ ಮಂಡಲ ನಡೆ. ಕಂಡೆ ನೆಂದು ಕೂಡ ಚಂದ್ರ ಉದಾದಿ ಪರಿ ಉದಾದಿ ಪರಿ ಈಶ್ವರಾನ. ಮಧುರ ಗಾಸ ಬೀರಿ ಕೈದು ಶಂಕರಾನ. ಮಧುರ ಗಾಸ ಬೀರಿ ಕೈದು ಶಂಕರಾನ. ಕಂಡೆ ಕೂಡ ಚಂದ್ರ ಮಂಡಲ ನಡೆ. ಕಂಡೆ ನಿಂದು ಚಂದ್ರ. ಸೇವಕ ಮಹಾಪ್ರಭು, ಈ ಕೈಲಾಸದ ಭಾಗ್ಯೋದವರು ನೋಡಿದೆಯಾ? ನಾನು ಎಲ್ಲಿಯೂ ನೋಡಲಿಲ್ಲ ಪ್ರಭು. ಎಲ್ಲಿ ನೋಡಿದರೂ ಹೌದು ಪ್ರಭು. ಕನಕ ರತ್ನಮಯ ಸೋಪಾನಗಳಿಂದಲೂ ಹೌದು ಪ್ರಭು. ಚಿತ್ರ ವಿಚಿತ್ರವಾದ ಮುತ್ತಿನ ತೋರಣಗಳಿಂದಲೂ ಹೌದು ಪ್ರಭು. ಇಷ್ಟು ವಿರಾಜಿಸುತ್ತಿರುವ ಪಟ್ಟಣವನ್ನು ಹೌದು ಪ್ರಭು. ನಾನು ಎಲ್ಲಿಯೂ ನೋಡಲಿಲ್ಲ. ಇರಲಿ, ಒಳಗೆ ಪ್ರವೇಶ ಮಾಡಿ ನೋಡುವುದು. ನಿಲ್ಲೋ 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 ಎಲ್ಲಿ ಹೋಗುವೆ?
ಇದ್ದಾರೆ. ಪರಮಾತ್ಮ ಅಪ್ಪಣೆಯಿಲ್ಲದೆ ಒಳಗೆ ಬರಬಹುದೇ ಮದಾಂಧ? ವಸತಿಯೋ ಸ್ವರ್ಗ ಪುರಾದ ಬ್ರಹ್ಮಾನೋ ವಸತಿಯೋ ಸ್ವರ್ಗ ಪುರಾದ ಬ್ರಹ್ಮಾನೋ ನಾನು ಭೂಸರ್ಗಪುರಾಧಿಪತಿಯಾದ ದಕ್ಷ ಬ್ರಹ್ಮನು, ಈತನೇ ನನ್ನ ಸೇವಕನು. ಏನು ನೀನು ದಕ್ಷ ಬ್ರಹ್ಮನೇ? ನೀನು ದಕ್ಷ ಬ್ರಹ್ಮನಾಗಿದ್ದರೆ ಸಿರಿಯಾಬೋದನೆ ನಿನಗೆ ಯಾರು ಸರಿಯಿಲ್ಲ. ಸಿರಿಯಾಬೋದನೆ ನಿನಗೆ ಯಾರು ಸರಿಯಿಲ್ಲ. ಎಲ್ಲವೋ ಐಶ್ವರ್ಯ ಮದದಿಂದ ನಿನಗೆ ಯಾರು ಸರಿ ಇಲ್ಲವೆಂದು ಉದಾಸೀನ ಭಾವದಿಂದ ಪರಮಾತ್ಮನ ಅಪ್ಪಣೆ ಇಲ್ಲದೆ ಏಕಾಏಕಿ ಒಳಗೆ ಬರಬಹುದೇ ಮದಾಂಧ? ಕಾರ್ಯ ಕಾರಣ ಚಿಂದನ ಮುಖರನ ಕಾರು. ಕಾರ್ಯ ಕಾರಣ ಚಿಂದನ ಮುಖರನ ಕಾಲು. ಹರುಷಾತಿಲ್ ಏನೋ ಹರುಷಾತಿಲ್ ಏನು ಕಾರ ಪಾಕರೆ. ಕಾರ್ಯಾರ್ಥವಾಗಿ ಪರಮಾತ್ಮನ ದರ್ಶನಕ್ಕೆ ಬಂದಿರುವ ನನ್ನನ್ನು ತಡೆಯಬೇಡಿ, ಪರಮಾತ್ಮನ ಪಾದ ಸನ್ನಿಧಿಗೆ ಬಿಡಿ. ಪರಮಾತ್ಮನ ಆಜ್ಞೆ ಇಲ್ಲದೆ ನಿನ್ನನ್ನು ಒಳಗೆ ಬಿಡುವುದಿಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಡು. ನಂದೀಶ, ದಕ್ಷ ಭೃಂಗೀಶ, ದಕ್ಷ ಬ್ರಹ್ಮ ನಿಮಗೆ ಅನಂತಾನಂದ ನಮಸ್ಕಾರಗಳು. ನಮೋ ನಂದಿಕೇಶ ಜಗನ್ನುತ ನಮೋ ಭೃಂಗಿನಾಥ. ನಮೋ ನಂದಿಕೇಶ ನಮೋ ಭೃಂಗಿನಾಥ. ಅಸಮನಯನ ಶಿವರೂಪವಧರಿಸುತ್ತೆ, ಅಸಮನಯನ ಶಿವರೂಪವಧರಿಸು ಬಸವೋಪಯದಿ ದಶಗೆಂದೆನಿಸುತ್ತೆ, ಬಸವೋಪಯದಿ ದಶಗೆಂದೆನಿಸುತ್ತೆ.
ನಂದೀಶ, ಭೃಂಗೀಶ, ನಿಮಗೆ ನಮ್ಮ ಅನಂತಾನಂತ ನಮಸ್ಕಾರಗಳು. ನನ್ನನ್ನು ತಡೆಯಬೇಡಿ, ಪರಮಾತ್ಮನ ಪಾದ ಸನ್ನಿಧಿಗೆ ಬಿಡಿ. ಭೃಂಗೀಶ, ಶಿವನಿಗೆ ಮಾವನಾದ ಇದನ್ನು ತಡೆಯಬಾರದು, ಶಿವ ಸನ್ನಿಧಿಗೆ ಬಿಡಬಹುದು. ದಕ್ಷ ಬ್ರಹ್ಮ, ನೀನಿನ್ನು ಶಿವಸನ್ನಿಧಿಗೆ ಹೋಗಬಹುದು. ಅಕಕ್ಕ ಈ ಕೈಲಾಸವೋ ಅಗಿಬೂ ಗಣತಿ ದೇವರುಚಿ ಗಣದಿಂಬಂ ಬಹು ಸಾಮ್ರಾಜ್ಯದಿ ನಡೆಯುತ್ತೆ ಬಹು ಸಾಮ್ರಾಜ್ಯದಿ ಮೆರೆಯುತ್ತೆ ಬಹು ಶೋಭಿಸುತ್ತಿದು ಜಗದೀರ ಕೆಣೆಯು